ಗೃಹಲಕ್ಷ್ಮಿಯ ಈ ಯೋಜನೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಮಾಡಿದಂತ ಒಂದು ಯೋಜನೆ ವಿಶ್ವದಲ್ಲಿನೇ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯನ್ನ ನಾವು ಮಾಡಿದ ನಂತರ ಇಡೀ ಭಾರತ ದೇಶದಲ್ಲಿ NDA ಒಕ್ಕೂಟ ಬಿಜೆಪಿಯವರು ಕರ್ನಾಟಕ ಮಾಡೆಲ್ ನ ಉಪಯೋಗ ಮಾಡಿಕೊಂಡ್ರು. ಬಹಳಷ್ಟು ಆರೋಪಗಳನ್ನ ಇತ್ತೀಚಿನ ದಿನದಲ್ಲಿ ಮಾಡಿದ್ರು. 5,000 ಕೋಟಿ ಇದು ಅಂತ ಬಹಳಷ್ಟು ಮಾತನಾಡಿದ್ರು. ಆದ್ರೂ ಇವತ್ತು ಕೇಂದ್ರದ ಆಯೋಗವೇ ಇದಕ್ಕೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಮಹಿಳೆಯರ ಆರ್ಥಿಕ ಸ್ವಾಭಿಮಾನಕ್ಕೆ, ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಕೊಡುಗೆ ಆಗಿದೆ ಅಂತ ಕೂಡ ಕೇಂದ್ರದಿಂದ ಬಂದಂತ ನಿಯೋಗ ತಮ್ಮ ಒಂದು ರಿಪೋರ್ಟ್ ನಲ್ಲಿ ಸ್ಪಷ್ಟಪಡಿಸಿದೆ. ಖಂಡಿತವಾಗ್ಲೂ ಕರ್ನಾಟಕ ಮಾಡೆಲ್ ಅನ್ನ ಬೇರೆ ರಾಜ್ಯಗಳು ಕಾಪಿ ಮಾಡ್ಕೊಂಡಿದ್ದಾರೆ. ಇದು ಜಗಜ್ಜಾಹೀರ. ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ. ಬಿಜೆಪಿಯವರ ಆರೋಪಕ್ಕೆ ಮೊದಲು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ದಿನ ಒಬ್ಬಂಟಿಯಾಗಿ ಅಟ್ಲೀಸ್ಟ್ ಈಗ 13 ಜನ ಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇನ್ನು ಮರ್ತು ಬಿಡಿ ನೀವು ಹಗಲ್ ಸ್ಥಾನದನ್ನ. ಇಷ್ಟೇ ಹೇಳಿ, ಗೃಹಲಕ್ಷ್ಮಿಯ ಈ ಯೋಜನೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಮಾಡಿದಂತ ಒಂದು ಯೋಜನೆ ವಿಶ್ವದಲ್ಲಿನೇ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯನ್ನ ನಾವು ಮಾಡಿದ ನಂತರ ಇಡೀ ಭಾರತ ದೇಶದಲ್ಲಿ NDA ಒಕ್ಕೂಟ ಬಿಜೆಪಿಯವರು ಕರ್ನಾಟಕ ಮಾಡೆಲ್ ನ ಉಪಯೋಗ ಮಾಡಿಕೊಂಡ್ರು. ಬಹಳಷ್ಟು ಆರೋಪಗಳನ್ನ ಇತ್ತೀಚಿನ ದಿನದಲ್ಲಿ ಮಾಡಿದ್ರು. 5,000 ಕೋಟಿ ಇದು ಅಂತ ಬಹಳಷ್ಟು ಮಾತನಾಡಿದ್ರು. ಆದ್ರೂ ಇವತ್ತು ಕೇಂದ್ರದ ಆಯೋಗವೇ ಇದಕ್ಕೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಮಹಿಳೆಯರ ಆರ್ಥಿಕ ಸ್ವಾಭಿಮಾನಕ್ಕೆ, ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಕೊಡುಗೆ ಆಗಿದೆ ಅಂತ ಕೂಡ ಕೇಂದ್ರದಿಂದ ಬಂದಂತ ನಿಯೋಗ ತಮ್ಮ ಒಂದು ರಿಪೋರ್ಟ್ ನಲ್ಲಿ ಸ್ಪಷ್ಟಪಡಿಸಿದೆ. ಖಂಡಿತವಾಗ್ಲೂ ಕರ್ನಾಟಕ ಮಾಡೆಲ್ ಅನ್ನ ಬೇರೆ ರಾಜ್ಯಗಳು ಕಾಪಿ ಮಾಡ್ಕೊಂಡಿದ್ದಾರೆ. ಇದು ಜಗಜ್ಜಾಹೀರ. ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ. ಬಿಜೆಪಿಯವರ ಆರೋಪಕ್ಕೆ ಮೊದಲು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ದಿನ ಒಬ್ಬಂಟಿಯಾಗಿ ಅಟ್ಲೀಸ್ಟ್ ಈಗ 13 ಜನ ಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇನ್ನು ಮರ್ತು ಬಿಡಿ ನೀವು ಹಗಲ್ ಸ್ಥಾನದನ್ನ. ಇಷ್ಟೇ ಹೇಳಿ